ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂತಹ ವಿಷಯ ಏನಪ್ಪ ಅಂತಂದರೆ ನೀಟ್ ಹಗರಣದ ಬಗ್ಗೆ. ಈ 2026ರಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಅಕ್ರಮ ತನಿಖೆಯ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಪರೀಕ್ಷೆಯಲ್ಲಿ ಕೆಲವೊಂದು ಮೋಸಗಳು ನಡೆದಿದೆ ಅಂತ ಮಾತು ಬರ್ತಾ ಇದೆ. ನೀಟ್ ಪರೀಕ್ಷೆ ಈ ಒಂದು ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ನಿರ್ಧರಿಸುವಂತಹ ಒಂದು ಮುಖ್ಯವಾದ ಘಟ್ಟ ಅಂತ ನಾವು ಹೇಳ್ಬೋದು. ಈ ಒಂದು ಆ ಜೀವನವನ್ನು ನಿರ್ಧಾರ ಮಾಡುವಂತಹ ಒಂದು ಪರೀಕ್ಷೆಯಲ್ಲೇ ಅಕ್ರಮವಾಗಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಆಗಿದೆ ಅಂತ ವಿದ್ಯಾರ್ಥಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಕೆಲವು ಪೋಷಕರಲ್ಲಿ ಒಂದು ಕಳವಳ ಅಂತಕ್ಕಂಥದ್ದು ಉಂಟಾಗಿದೆ. ಇವಾಗ ನಾವು ಇದನ್ನು ನೋಡೋದಾದರೆ ಈ MBBS ಮತ್ತು BDS ಇತರೆ ಒಂದು ವೈದ್ಯಕೀಯ ಕೋರ್ಸ್ಗಳಿಗೆ, ಅಂದರೆ ಈ MBBS ಕೋರ್ಸ್ಗಳಿಗೋಸ್ಕರ ಪ್ರವೇಶಾತಿ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ನ ನಾವು ತಗೊಳ್ಳೋಕ್ಕೋಸ್ಕರ ನಡೀತಕ್ಕಂತಹ ಒಂದು ಈ ರಾಷ್ಟ್ರೀಯ ಮಟ್ಟದ ಪರೀಕ್ಷೆ ಅಂದ್ರೇ ಅದು ನೀಟ್ ಪರೀಕ್ಷೆ ಆಗಿರುತ್ತೆ. ಈ ಒಂದು ನೀಟ್ ಪರೀಕ್ಷೆ ಕಳೆದ ಸಂದರ್ಭದಲ್ಲಿ ನಡೆದಾಗ ಕೆಲವೊಂದು ವ್ಯಕ್ತಿಗಳ ಕೈಯಲ್ಲಿ ಈ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಎಕ್ಸಾಮ್ಗಿಂತ ಮುಂಚೆನೇ ದೊರಕಿತ್ತು. ಅವರು ಎಕ್ಸಾಮ್ಗಿಂತ ಮುಂಚೆನೇ ಎಲ್ಲ ಒಂದು ಪ್ರಶ್ನೆಗಳಿಗೆ ಆನ್ಸರ್ನ ಗೊತ್ತಾಗಿತ್ತು ಅವ್ರಿಗೆ ಅಂತ ಆರೋಪಗಳು ಕೂಡ ನಾವು ಕೇಳಿಬಂದಿದ್ದು. ಇದರ ಒಂದು ಆರೋಪಕ್ಕೆ ತನಿಖೆಗಳು ಕೂಡ ಆರಂಭವಾಗಿದ್ದು, ಇದನ್ನು ನಮಗೆ ಗೊತ್ತಿರುವ ಹಾಗೆ ಆಲ್ರೆಡಿ CBI ತನಿಖೆಗೋಸ್ಕರ ಇದನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಕೆಲವೊಂದು ಆಧಾರಗಳೇನು ಸಿಕ್ಕಿದ್ದಾವೆ ಅಂದರೆ ಮೊಬೈಲ್ಗಳಾಗಿರ್ಬೋದು, ಒಂದು ಡಿಜಿಟಲ್ ಸಾಕ್ಷ್ಯಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಈ ಒಂದು ಡಿಜಿಟಲ್ ಸಾಕ್ಷ್ಯಗಳೇನಾಗುತ್ತೆ ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ಅವರಿಗೆ ಸಿಗ್ತಾ ಇಲ್ಲ ಸಾಕ್ಷಿಗಳು. ಅದಕ್ಕೋಸ್ಕರ ಇನ್ನೂ ಯಾವುದೇ ರೀತಿಯಾದಂತಹ ಕನ್ಕ್ಲೂಷನ್ಗೆ ಬರೋಕ್ಕೆ ಆಗ್ತಾ ಇಲ್ಲ ಈ CBI ತಂಡದಿಂದ. ಮತ್ತು ಇದು ಸಂಸತ್ನಲ್ಲೂ ಕೂಡ ಕೆಲವೊಂದು ಭಾರಿಯಾಗಿ ಚರ್ಚೆ ಆಯಿತು. ಇದರಲ್ಲಿ ನಾವು ಗೊತ್ತಿರುವ ಹಾಗೆ ಪ್ರಿಯಾಂಕಾ ಗಾಂಧಿಯವರು ಬಂದರು. ಅದೇ ರೀತಿ ರಾಹುಲ್ ಗಾಂಧಿಯವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿದ್ರು. ನಾವು ನಿನ್ನೆ ನೋಡಿರ್ತಕ್ಕಂತಹ ಒಂದು ವಿಷಯದಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ಸಚಿನ್ ತೆಂಡೂಲ್ಕರ್ ಅವರ ತಂದೆಯೂ ಕೂಡ ಶಿಕ್ಷಕರಾಗಿದ್ದರು. ಅವರು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಫೇಲ್ಯೂರನ್ನು ನಾವು ಅದನ್ನು ಒಪ್ಕೋಬೋದು, ಆದರೆ ಮೋಸವನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನನ್ನ ಒಂದು ಬೆಂಬಲ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಇದೆ ಅಂತ ಹೇಳ್ಬಿಟ್ಟು ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. NEET ವಿದ್ಯಾರ್ಥಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸಚಿನ್ ತೆಂಡೂಲ್ಕರ್ ಅವರು. ನಾನು ಕೂಡ ನಿಮ್ಮ ಜೊತೆಲಿದ್ದೀನಿ, ನಿಮ್ಮ ಒಂದು ನ್ಯಾಯಕ್ಕೋಸ್ಕರ ನಾನು ಕೂಡ ಕೈ ಜೋಡಿಸ್ತೀನಿ ಅಂತ ಅವರು ಒಂದು ಅಶ್ಯೂರೆನ್ಸನ್ನು ತಮ್ಮ ಟ್ವೀಟ್ ಮೂಲಕ ಅವರು ವ್ಯಕ್ತಪಡಿಸಿದ್ದಾರೆ. ಈ ವಿದ್ಯಾರ್ಥಿಗಳದ್ದು ಒಂದೇ ಬೇಡಿಕೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ಟ್ರಾನ್ಸ್ಪರೆಂಟಾಗಿ ಆ ಎಕ್ಸಾಮ್ಸ್ ನಡಿಬೇಕು, ಮತ್ತು ಯಾವುದೇ ರೀತಿಯಾದಂತಹ ಮೋಸಗಳು, ಲಂಚಕೋರತನ ಇವ್ಯಾವುದೂ ಕೂಡ ಇರಬಾರ್ದು ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಒಂದು ಬೇಡಿಕೆಯಾಗಿದೆ. ಈ ತಜ್ಞರ ಒಂದು ಏನು ಹೇಳ್ತಿದ್ದಾರೆ, ಯಾವುದಾದ್ರೂ ಅಕ್ರಮ ಕಂಡು ಬಂದರೆ ಖಂಡಿತವಾಗಿಯೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮವನ್ನು ತಗೊಳ್ತೀವಿ ಅಂತ ತಾವು ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೋದಿ ಕೂಡ ಹೇಳಿದರೆ, ಯಾವುದೇ ವ್ಯಕ್ತಿಯಾಗಿ ತಪ್ಪು ಮಾಡಿದ್ರೆ ಅವರಿಗೆ ತ್ವರಿತವಾಗಿ ಬೇಗ ಅದನ್ನು ಕಂಡುಹಿಡಿದು ಅವರಿಗೆ ತ್ವರಿತವಾಗಿ ನಾವು ಶಿಕ್ಷೆಯನ್ನು ಕೊಡ್ತೀವಿ ಅಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇದನ್ನ ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ನೀಟ್ ಪರೀಕ್ಷೆಯಲ್ಲಿ ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿಗಳ ಅನ್ಯಾಯ ಆಗಬಾರ್ದು, ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ DK ಶಿವಕುಮಾರ್ ಅವರು ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿಯವರು ಈ ಒಂದು ವಿಷಯದ ಬಗ್ಗೆ ನರೇಂದ್ರ ಮೋದಿಯವರು ಒಂದು ವಿಷಯವನ್ನು ಹೇಳ್ತಾ, ಇವಾಗ ಏನು ಅನ್ಯಾಯ ನಡೆದಿದೆ ವಿದ್ಯಾರ್ಥಿಗಳಿಗೆ ಅದಕ್ಕೆ ನಾವು ಖಂಡಿತವಾಗಿಯೂ ಕೂಡ ನ್ಯಾಯವನ್ನು ಕೊಡಿಸ್ತೀವಿ. ಅದೇ ರೀತಿ ಯಾರು ಈ ಒಂದು ಹಗರಣದಲ್ಲಿ ಭಾಗವಹಿಸಿದರೋ ಅವರಿಗೆ ಖಂಡಿತವಾಗಿಯೂ ಕೂಡ ಶಿಕ್ಷಾರ್ಹ ಅಪರಾಧವನ್ನು ಖಂಡಿತ ನಾವು ಮೂಡಿಸ್ತೀವಿ. ಇದು ಕೂಡ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಲ್ಲಿ ಬೇಗ ಇದನ್ನು ನ್ಯಾಯಾಲಯಗಳಲ್ಲಿ ಇತ್ಯರ್ಥ ಮಾಡುವ ರೀತಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಅದೇ ರೀತಿ ಪೇಪರ್ ಲೀಕ್ ತಡೆ ಮಸೂದೆ ಅಂದದು ಪೇಪರ್ ಲೀಕ್ ಬಿಲ್ಲನ್ನು ಸಂಸತ್ತಿನಲ್ಲಿ ಅವರು ಮಂಡಿಸ್ತಾರೆ. ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೋ
ಯಾರ ಕೈವಾಡ ಇದೆಯೋ ಇದರಲ್ಲಿ ಅವರಿಗೆಲ್ಲರಿಗೂ ಕೂಡ ಕಾನೂನು ಪ್ರಮವಾಗಿ ಏನೇನು ಅವರಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕೋ ಆ ಎಲ್ಲವನ್ನು ನಾನು ಕೈಗೆ ತೆಗೆದುಕೊಳ್ತೇನೆ. ಅದರಿಂದ ಯಾವುದೇ ವಿದ್ಯಾರ್ಥಿಗಳಿಗೂ ಕೂಡ ಅನ್ಯಾಯ ಆಗದೇ ಇರತಕ್ಕಂತಹ ರೀತಿಯಲ್ಲಿ ನಾನು ಇದನ್ನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅಶ್ಯೂರೆನ್ಸ್ನ ಕೊಟ್ಟಿದ್ದಾರೆ. ಯಾರ್ಯಾರು ಎಕ್ಸಾಮ್ನ ತುಂಬ ಸಿನ್ಸಿಯರಾಗಿ ಬರೆದಿರ್ತಾರಲ್ವ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಇವರು ಒಂದು ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ. ನೀವು ಯಾರು ಕೂಡ ಭಯ ಬೀಳೋ ಅಗತ್ಯ ಇಲ್ಲ. ಮತ್ತು ಇವಾಗ ಎಕ್ಸಾಮ್ ಏನು ನಡೆದಿದೋ ಆ ಎಕ್ಸಾಮಲ್ಲಿ ಯಶಸ್ವಿಯಾದಂತಹ ವಿದ್ಯಾರ್ಥಿಗಳಿಗೆ ತ್ವರಿತವಾಗಿ ಅಂದರೆ ಫಾಸ್ಟಾಗಿ ಎಕ್ಸಾಮ್ಸ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಅವರು ಒಂದು ರಾತ್ರಿಯಲ್ಲಿ ಹೇಳಿದ್ದಾರೆ. ಯಾಕಂದರೆ ತುಂಬ ಕಷ್ಟಪಟ್ಟು ಓದಿರ್ತಾರೆ ವಿದ್ಯಾರ್ಥಿಗಳು, ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಬಾರ್ದು. ಇವಾಗ ಏನೂ ಓದದೇ ಇರ್ತಕ್ಕಂತಹ ವ್ಯಕ್ತಿಗಳು ಅವರಲ್ಲಿ ಇರ್ತಕ್ಕಂಥ ಹಣವನ್ನು ಕೊಟ್ಬಿಟ್ಟು ತಮ್ಮ ಒಂದು ಹುದ್ದೆಯನ್ನು ತಮ್ಮ ಒಂದು ಸೀಟನ್ನು ಪಡ್ಕೊಳ್ಳೋದಕ್ಕಿಂತ ಇಲ್ಲಿ ಕಷ್ಟಪಟ್ಟು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ನ್ಯಾಯ ಸಿಗುತ್ತೆ? ಸೊ ಇವಾಗ ಎಲ್ಲವೂ ಕೂಡ ದುಡ್ಡಿನಲ್ಲಿ ನಡೆಯೋದಾದರೆ ಮತ್ತು ಎಕ್ಸಾಮ್ಸ್ ಯಾಕೆ ಮಾಡ್ತೀರಾ ಅನ್ನೋದು ವಿದ್ಯಾರ್ಥಿಗಳ ಒಂದು ಅಳಲಾಗಿರುತ್ತೆ. ಇವಾಗ ನೀವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಂಗಿದ್ರೆ ಮತ್ತು ಎಕ್ಸಾಮ್ಸ್ನ ಇಡಬೇಡಿ. ಎಷ್ಟು ದುಡ್ಡಿಗೆ ಮಾರ್ಕೊಳಕ್ಕಾಗುತ್ತೋ ಅಷ್ಟು ದುಡ್ಡಿಗೆ ಆ ಎಲ್ಲ ಸೀಟ್ಗಳನ್ನ ಮಾರ್ಕೊಂಬಿಡಿ. ನಮಗೆ ಮತ್ತು ಯಾಕೆ ಸುಮ್ಮನೆ ಓದಿಕೊಂಡು ಎಕ್ಸಾಮ್ ಬರೀರಿ ಅಂತ ಹೇಳ್ತೀರಾ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಒಂದು ಆರೋಪ. ಅದೇ ರೀತಿ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಏನು ಹೇಳ್ತಾರೆ, ನನ್ನ ತಂದೆ ಕೂಡ ಒಬ್ಬರು ಟೀಚರ್ ಆಗಿದ್ದಾರೆ, ನಾವು ಬೇಕಾದ್ರೆ ಸೋಲನ್ನು ಒಪ್ಕೊಳ್ಳೋಣ, ಆದರೆ ಮೋಸವನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಕೋಬಾರ್ದು. ಅದೊಂದು ಶಿಕ್ಷಾರ್ಹ ಅಪರಾಧ ಆಗುತ್ತೆ, ಇದಕ್ಕೆ ನಾನು ಕೂಡ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಚಿನ್ ತೆಂಡೂಲ್ಕರ್ ಅವರು ಕೂಡ ಟ್ವೀಟ್ ಮೂಲಕ ಅವರಿಗೆ ಒಂದು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ಒಂದು ವಿದ್ಯಾರ್ಥಿಗಳಿಗೆ ತೆಂಡೂಲ್ಕರ್ ಅವರ ಒಂದು ಸಪೋರ್ಟ್ ಕೂಡ ಇದೆ. ಇದಕ್ಕೆ ಹೋರಾಟಕ್ಕೆ ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಇವರು ತೆಂಡೂಲ್ಕರ್ ಅವರು ಕೂಡ ತಮ್ಮ ಟ್ವೀಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ನ್ಯೂಸ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.